ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಬನದೇಶ್ವರ ದೇವರ 12ನೇ ಪಲ್ಲಕ್ಕಿ ಉತ್ಸವ. ತಡರಾತ್ರಿ ಮನೆಗೆ ನುಗ್ಗಿ ಚಿನ್ನಾಭರಣ ದೋಚಿದ ಖದೀವರು. ಬಿದ್ನೂರ್ ಗ್ರಾಮ ಪಂಚಾಯತಿಗೆ ಬೀಗ ಜಡಿದು ಗ್ರಾಮಸ್ಥರು ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ನಗರದ ಸೇಡಬ್ ರಸ್ತೆಯಲ್ಲಿರುವ ಬನದೇಶ್ವರ ನಗರದಲ್ಲಿ ಮಹಾತ್ಮ ಬಸವೇಶ್ವರ ದೇವರ 12ನೇ ವರ್ಷದ ಪಲ್ಲಕ್ಕಿ ಉತ್ಸವವು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಬನದೇಶ್ವರ ನಗರದ ಮಹಾತ್ಮ ಬನದೇಶ್ವರ ದೇವಸ್ಥಾನದಲ್ಲಿ 12ನೇ ವರ್ಷದ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರಾವಣ ಮಾಸದ ರುದ್ರಾಭಿಷೇಕ ಮುಕ್ತಾಯ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಬಳಿಕ ಸಮಾರಂಭದಲ್ಲಿ ಭಾಗವಹಿಸಿದ ಪಾಳದ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿ ಬಳಿಕ ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಬಳಿಕ ಮಾತನಾಡಿದ ಜಯಶ್ರೀ ಮತ್ತಿಮೂಡ್ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬನದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿರುವುದು ಖುಷಿಯ ವಿಚಾರ. ಶ್ರಾವಣ ಮಾಸ ಮುಕ್ತಾಯದ ಹಿನ್ನೆಲೆ ಪಲ್ಲಕ್ಕಿ ಮೆರವಣಿಗೆಯನ್ನು ಕೂಡ ವಿಜೃಂಭಣೆಯಿಂದ ನೆರವೇರಿಸಲಾಗಿತ್ತು ಎಂದು ತಿಳಿಸಿದರು. ಇನ್ನು ಪಲ್ಲಕ್ಕಿ ಉತ್ಸವದ ಹಿನ್ನೆಲೆ ಬನದೇಶ್ವರ ದೇವರಿಗೆ ವಿಶೇಷ ಪೂಜೆ, ಅಲಂಕಾರ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿಸಲಾಯಿತು. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗಾಗಿ ಮಹಾಪ್ರಸಾದ ವ್ಯವಸ್ಥೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿತ್ತು. ಪಲ್ಲಕ್ಕಿ ಮೆರವಣಿಗೆ ಆಗಮಿಸಿದ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಅದು ಕಾರಣಾಂತರದಿಂದ ಮುಂದೂಡಿತು. ಕಾರಣ ಅಂತಂದರೆ ಆ ಗೋಪುರವನ್ನು ನಿರ್ಮಾಣ ಮಾಡುವಂತಹ ಶಿಲ್ಪಿ ಸುಮಾರು 8-6 ತಿಂಗಳ ಕಾಲ ನಮ್ಮ ಕೈಗೆ ಸಿಗದೇ ಇರುವುದಕ್ಕಾಗಿ ಆ ಕಾರ್ಯಕ್ರಮವನ್ನು ಮುಂದೂಡಂತಾಗಿದೆ. ಅದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕಿಂತ ಪೂರ್ವದೊಳಗೆ ನಮ್ಮ ಭದ್ರೆ ಮಾಸ್ಟರ್ ಹೇಳಿದರು, ನಮ್ಮ ಸಂಕಲ್ಪ ಅಂತೂ ಪೂರ್ತಿ ಈಡೇರಲಿಲ್ಲ, ಮತ್ತು ಕಾರ್ಯಕ್ರಮ ಹೆಂಗೆ ಮಾಡೋದ್ರಂತ ವರ್ಷನ ಹೆಂಗೆ ಮಾಡ್ತೀವಿ ಹಂಗೆ ಮಾಡೋಣ, ಆದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಡೋಣ ಅಂತ ಹೇಳಿದೆ ನಾನು. ಸಂಕ್ಷಿಪ್ತ ಅಂದ್ರೂ ಸರ್ ಸಂಕ್ಷಿಪ್ತವಾಗಿ ಮಾಡಲಿಲ್ಲ, ಮತ್ತೆ ಏನಾಗಬೇಕು ಅದು ಆಗೇ ಹೋಗ್ತದೆ. ಸಂಕ್ಷಿಪ್ತ ಅಂದರೆ ನಾವು ಸಮಯ ಸಂಕ್ಷಿಪ್ತ ಏನೋ ಅಂತ ತಿಳ್ಕೊಂಡಿದ್ವಿ, ವೇದಿಕೆ ಸಂಕ್ಷಿಪ್ತ ಆಗ್ತದೆ ಅಂತ ತಿಳ್ಕೊಂಡಿದ್ವಿ, ಆದರೆ ಯಾವಾಗೂ ಆಗಲಿಲ್ಲ. ವರ್ಷನ ಏನಾಗಬೇಕು ಅದೇ ಆಯಿತು. ಕೊನೆಗೆ ಸಂಕಲ್ಪ ಅಂತೂ ಹಾಗೆ ಈಗ ಉಳಿದೋದು, ಸಂಕಲ್ಪ ಈಡೇರಲಿಲ್ಲ. ಆ ಸಂಕಲ್ಪಕ್ಕಾಗಿ ನಾವು ನೀವುಗಳೆಲ್ಲ ಬಕಪಕ್ಷಿ ಕಾಯ್ದಂಗೆ ಕಾಯಬೇಕು. ಏನು ಸಂಕಲ್ಪದ ಅಂತ ತಿಳ್ಕೊಂಡು ಕೇಳಿದರೆ, ಈಗಾಗಲೇ ನಿಮಗೆಲ್ಲ ಗೋಪುರವನ್ನು ಕಾಣುತ್ತದೆ. ಆ ಗೋಪುರದ ಮೇಲೆ ಒಂದಿಷ್ಟು ವಿಗ್ರಹಗಳನ್ನು ಮಾಡುವಂಥದ್ದು, ದೇವತೆಗಳ ವಿಗ್ರಹಗಳನ್ನು ಮಾಡುವಂಥದ್ದು, ಜೊತೆಗೆ ಎದುರಿನ ಒಂದು ಮುಂಭಾಗದೊಳಗೆ ಪ್ರಭಾವಳಿ, ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಪ್ರಭಾವಳಿ ಮಾಡಿದ್ದಾರೆ. ಆ ಪ್ರಭಾವಳಿ ಒಳಗೆ ಒಂದು ಮೂರ್ತಿ ಅಂತಂದರೆ ಶಿವಪಾರ್ವತಿ, ನಂದಿ ಮೇಲೆ ಕೂತಿರ್ತಕ್ಕಂಥ ಶಿವಪಾರ್ವತಿ, ಷಣ್ಮುಖ ಗಣಪತಿ, ಹೀಗಿರುವಂಥದ್ದೊಂದು ವಿಗ್ರಹ ತಯಾರಾಗ್ತದೆ. ತದನಂತರದಲ್ಲಿ ಗೋಪುರಕ್ಕೆ ಎಲ್ಲೆಲ್ಲಿ ಯಾವ್ಯಾವ ದಿಕ್ಕಿಗೆ ಏನೇನು ಮೂರ್ತಿಗಳು ಇರಬೇಕು ಅವೆಲ್ಲ ಇರ್ತವೆ. ತದನಂತರದಲ್ಲಿ ಎಲ್ಲ ಕೆಲಸ ಆದ ನಂತರ ಆ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನ ಭೂತೋ ನ ಭವಿಷ್ಯತಿ ಎನ್ನುವಂತಹ ನಿಟ್ಟಿನೊಳಗೆ ಆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಮನುಷ್ಯ ಸಂಕಲ್ಪ ಮಾಡಬೇಕಾದ ಇನ್ನೂ 10 ವರ್ಷಕ್ಕೆ ಈಡೇರಲಿ. ಆ ಸಂಕಲ್ಪ ಹೆಂಗಂತಂದ್ರೆ ಇನ್ನೊಬ್ಬರಿಗೆ ಸುಖವಾಗುವಂಥ ಸಂಕಲ್ಪ ಇರಬೇಕು, ಅದು ಚಲೋ.
ನಮ್ಮ ಗ್ರಾಮೀಣ ಮಟ್ಟದ ಹಳ್ಳಿಯೊಳಗೆ ಬಂದು ಸಿಟ್ಯಾಗ ಬಹುತೇಕ ಯಾರು ಮಾಡ್ಲಿಕ್ಕಿಲ್ಲ. ಹಳ್ಳಿಯೊಳಗೆ ಬಹಳ ಸಂಕಲ್ಪ ಮಾಡ್ತಾರೆ. ಒಬ್ಬವನು ಹೊಲ ತೊಗರಿ ಚೆನ್ನಾಗಿ ಬೆಳೀತಂದ್ರೆ ಮುಂದಿನ ವರ್ಷ ಅವನ ಹೊಲ ಅವನ್ ಎಷ್ಟು ಬೆಳೆದ ನಂದು ಬೆಳೀಲಿ, ನಂದು ಎಷ್ಟು ಬೆಳೆದ ಅವನು ಬೆಳೀಲಿ ಅಂತ ತಿಳ್ಕೊಂಡು ಹಿಂಗೆ ಸಂಕಲ್ಪ ಮಾಡುವಂಥ ರೈತರು ಅದಾರ ಹಳ್ಳಿಯಾಗ. ಆದ್ರೆ ಈ ಸಂಕಲ್ಪ ಹಂಗಲ್ಲ. ಬನದೇಶ್ವರ ಎಲ್ಲೋ ಇರ್ತಕ್ಕಂಥ ಬನದೇಶ್ವರನ್ನ ಈ ಕಲಬುರಗಿ ನಾಡಿಗೆ ತಂದು ಇಲ್ಲಿ ಪ್ರತಿಷ್ಠಾಪನೆಗೊಂಡು ನಿಮ್ಮೆಲ್ಲರಿಗೆ ಆರಾಧನೆ ಮಾಡ್ಲಿಕ್ಕೆ ಒಂದು ಸರಳವಾಗಿ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಭದ್ರಾಯಪ್ಪರಿಗೆ ವಿಶೇಷವಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕವಾಗಿ ಮುಂದೆ ಆ ಸಂಕಲ್ಪ ಎಂಥದ್ದನ್ನು ತಿಳ್ಕೊಂಡು ಕೇಳಿದ್ರೆ ಎಲ್ಲ ಗೋಪುರದ ಕೆಲಸವನ್ನು ಮುಗಿದ ಮೇಲೆ ನಮ್ಮ ಉಜ್ಜಯಿನಿ ಪೀಠದ ಒಬ್ಬ ಜಗದ್ಗುರುಗಳನ್ನ ಇಲ್ಲಿ ಬರಮಾಡಿಕೊಂಡು ಅಲ್ಲಿ ಮೇನ್ ರಸ್ತೆಯಿಂದ ಅವರಿಗೆ ಸಾರೋಟ ಮುಖಾಂತರವಾಗಿ ಬರಮಾಡಿಕೊಂಡು ಜಗದ್ಗುರು ಮಹಾಸನ್ನಿಧಿಯವರ ಅಮೃತ ಹಸ್ತದಿಂದ ಇದಕ್ಕ ಕಳಸಾರೋಹಣ ಮಾಡಬೇಕನ್ನುವಂಥ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಬಹುತೇಕ ಅಂಥ ಒಂದು ಸಂಕಲ್ಪನು ಕೂಡ ಅದರ ಜೊತೆಗೆ ಇರಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಇವತ್ತು ಭದ್ರಾಯಪ್ಪರ ಸಂಕಲ್ಪ ಮಾಡ್ತಾರ, ಅವರೇ ನಿರ್ಮಾಣ ಮಾಡ್ಯಾರಂತ ಹಂಗಲ್ಲ. ಭದ್ರಾಯಪ್ಪರ ಸಂಕಲ್ಪದ ಜೊತೆ ನಿಮ್ಮ ಸಹ ಸಂಕಲ್ಪ ಅದಲ್ಲ. ಎಷ್ಟೆಷ್ಟು ಮಂದಿ ಏನೇನೋ ದಾನವನ್ನು ಕೊಟ್ಟಿರಿ, ನಿಮ್ಮೆಲ್ಲರ ದಾನ ರೂಪದ ಸಹಕಾರದಿಂದ ಈ ಬನದೇಶ್ವರ ದೇವಸ್ಥಾನ ತಲೆ ಎತ್ತಿ ನಿಂದಿರ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಬಹುತೇಕ ನಮ್ಮ ಬಸವರಾಜಣ್ಣ ಮತ್ತಿಮೂಡವರು ನಮ್ಮ ಗ್ರಾಮೀಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು. ಇಲ್ಲಿ ಸಿಸಿ ರೋಡ್ ಇಲ್ಲಿ ಒಟ್ಟೆ ಬರ್ಬೇಕಾದ್ರೆ ಬಹಳ ತೊಂದರೆ ಇತ್ತು. ಎರಿ ಭೂಮಿ, ಕಾರುಗಳು ನಡೀತಿದ್ದಿಲ್ಲ, ಕಾಲುಗಳು ನಡೀತಿದ್ದಿಲ್ಲ. ಅಂಥ ಸಂದರ್ಭದೊಳಗ ನಾವೆಲ್ಲ ಅವ್ರನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅವ್ರು ಇಡೀ ಗಲ್ಲಿಗೆ ಸಿಸಿ ರೋಡನ್ನು ಮಾಡಿಸಿಕೊಟ್ಟರೆ ಆ ಕೀರ್ತಿ ಅವ್ರಿಗೆ ಸಲ್ತದೆ. ಒಂದು ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ. ಕಾರ್ಯಕ್ರಮ ಮತ್ತೆ ಒಂದು 12 ವರ್ಷದಿಂದ ನಮ್ಮ ಭದ್ರಯ್ಯ ಅಂಕಲ್ ಮಾಡ್ಕೊತ್ ಬಂದಾರ. ಅವ್ರದ ಭಕ್ತಿದಿಂದ ಇವತ್ತಿಗೆ ಮುಂಚೆ ಅಷ್ಟ ಯಾರು ಇರ್ತಿರ್ಲಿಲ್ಲ ಅಂದ್ರೂ ಕೂಡ ಅವರು ಸತತವಾಗಿ ವರ್ಷಾನುವರ್ಷ ಇಷ್ಟ ಅದ್ಭುತ ರೀತಿಯಲ್ಲಿ ಬನದೇಶ್ವರದ ಒಂದು ಭಕ್ತಿ ಸೇವೆ ಮಾಡ್ತಾ ಇದಾರಲ್ಲ, ಅದಕ್ಕೆ ಇವತ್ತ ನಮ್ಮೆಲ್ಲರ ಒಳಗ ಅವರು ಸಾಕ್ಷಿ ಆಗಿದ್ದಾರ. ಇದು ಕಾರಣ ಮಾತ್ರ ಬನದೇಶ್ವರ ಆಶೀರ್ವಾದ ಅಂತ. ಈಗಾಗ್ಲೇ ಅಂಕಲ್ ಹೇಳಿದ್ರು, ನನಗ ಕೂಡ ಕೋವಿಡ್ ಒಳಗ ಭದ್ರಾ ಅಂಕಲ್ ಅವರು ಮಗ ಬಂದಿದ್ರು ಮನೆಗೆ, 2 ಸಲ ಬಂದಿದ್ರು. ಕೋವಿಡ್ ಮತ್ತೆ ಅದ್ರ ಜೊತೆಲಿ ಬ್ಲಾಕ್ ಫಂಗಸ್ ಕೂಡ ಅವ್ರಿಗೆ ಆಗಿತ್ತು. ಹಿಂಗ್ ಪರಿಸ್ಥಿತಿ ಇತ್ತು ಅಂತಂದ್ರೆ ಬಹಳ ಅವ್ರು ಬಂದು ಹೇಳ್ತಿದ್ರು, ಇಷ್ಟ ಹೇಳಕ್ ಆಗಲ್ಲ ಅಷ್ಟ ಆ ರೀತಿಯಲ್ಲಿ ಅಂಕಲ್ದು ಒಂದು ಸ್ಥಿತಿ ಆಗಿತ್ತು. ಆದ್ರೂ ಕೂಡ ಬನದೇಶ್ವರದ ಭಕ್ತನಾಗಿ ಬನದೇಶ್ವರ ಯಾವಾಗ್ಲೂ ಕೈ ಬಿಡಲ್ಲ ಅಂತ ಗುರ್ತಿತ್ತು. ಅದಕ್ಕೆ ಇವತ್ತ ನಮ್ಮ ಎಲ್ಲರ ಒಳಗೆ ನಮ್ಮ ಭದ್ರಾ ಅಂಕಲ್ ಅವರು ಅದರ. ಇನ್ನು 100 ವರ್ಷ ಕಾಲ ಹೀಗೆ ಅವರು ಬನದೇಶ್ವರ ಸೇವೆ ಮಾಡ್ಲಿ ಅಂತ ನಿಮ್ಮ ಕಡೆಯಿಂದ ಅವರಿಗೆ ಕೇಳ್ಕೊತೀನಿ. ಆಮೇಲೆ ವರ್ಷಾನುವರ್ಷ ಇಲ್ಲಿ ಕಾರ್ಯಕ್ರಮ ಮಾಡ್ತಾರ ಎಲ್ಲರ ಸಮ್ಮುಖ. ಯಾಕಂದ್ರ ಬಡಾವಣೆ ಎಲ್ಲರೂ ತಾವು ಎಲ್ಲರೂ ಹಿರಿಯರು ಇದ್ದೀರಿ, ತಾಯಂದ್ರ ಇದ್ದೀರಿ. ಯಾಕಂದ್ರೆ ಯಾವತ್ತೇ ಒಂದ್ ದೇವ್ರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಒಬ್ರೇ ಮಾಡಿದ್ರೆ ಅದು ಸರಿನೂ ಕಾಣಿಸೋದಿಲ್ಲ, ಆಮೇಲೆ ಅದು ಇದನ್ನ ಆಗಲ್ಲ. ಹಾಗಾಗಿ ತಾವು ಎಲ್ಲರೂ ಜೊತೆಯಾಗಿ ಈಗಾಗ್ಲೇ ಅನ್ನೋರು ಹೇಳ್ದಂಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾಗಿತ್ತಂದ್ರೆ ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಅದು ಕಾರ್ಯಕ್ರಮ ಸಕ್ಸೆಸ್ ಆಗ್ತದ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ನಮ್ಮ ಗುರುಪಾದ ಅಪ್ಪೋರ್ನು ಪ್ರತಿ ವರ್ಷ ಬರ್ತಾರ, ಆಶೀರ್ವಚನೆ ಮಾಡ್ತಾರ. ಯಾವಾದೇ ಒಂದ್ ಕಾರ್ಯಕ್ರಮ ಇರ್ಲಿ ನಮ್ದು ಬಾಳಾಪುರ ಯಾವಾಗ್ಲೂ ಸಹಕಾರ, ಅವ್ರದ್ದು ಆಶೀರ್ವಾದ, ಮಾರ್ಗದರ್ಶನ ಶಾಸಕರ ಮೇಲೆ ಕೂಡ ಸದೈವ ಇದೆ ಅಂತ ಹೇಳ್ಕೊಂಡಿ. ಆಮೇಲೆ ಜಲ್ದಿ ಬರ್ಬೇಕಾಗಿತ್ತು, ನಾನು ದಯವಿಟ್ಟು ಅಪ್ಪೋರಿ
ಸಾವಿರ ಕರುಳಿಗೆ ಸಂತಾನ ನೀಡಿದೆ ಅಪಹಾಸ ಮಾಡಿದ ನಿನಗೆ ತೋರಿದೆ ಸಾವಿರ ಕುರುಳಿಗೆ
ಕರುಣಿಸೋ ವೀರಭದ್ರ ರುದ್ರ ಅವತಾರದರ್ಶಿ ಪರಿಯಂ ಪೇಳುವ ದಕ್ಷ ಬ್ರಹ್ಮನು ಕೈಲಾಸವನ್ನು ಸುಡುವಿನನ್ನು ಕಡುತ್ತಾರವಾದ ವ್ಯಕ್ತಿಯನ್ನು ಉಡಲು ಸ್ವರ್ಗವು ಸಿಡಿಮಿಡಿಗೊಳ್ಳಲು ಶ್ರೀ ಶಂಕರನು ಕಡು ಕೋಪದಿಂದ ಹೊರದಿದ್ದು ಅಂದನು ಪ್ರಪಂಚವನ್ನು
ಉತ್ಸವದಲ್ಲಿ ಮುದ್ನಾಳದ ಸಿದ್ದಾನಂದ ಶಿವಯೋಗಿಗಳು, ಕುಸ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಪೇಂದ್ರ ಬರಗಾಲಿ, ಶರಣ್ ಕುಮಾರ್ ಹಾಗರಗುಂಡಿಗಿ, ದೇವಸ್ಥಾನದ ಪ್ರಧಾನ ಅರ್ಚಕರಾದ ಭದ್ರಯ್ಯ ಸ್ವಾಮಿ ಸಾಲಿಮಠ್, ಶಿವಯೋಗಿ ಮಠಪತಿ ಮುದ್ನಾಳ್, ವಿಶಾಲ್ ವೈಜನಾಥ್ ಹೇಬಳಿ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ತಡರಾತ್ರಿ ಮನೆಗೆ ನುಗ್ಗಿದ ಕಳ್ಳರು 43 ಗ್ರಾಂ ಬಂಗಾರದ ಆಭರಣಗಳು, 150 ಗ್ರಾಂ ಬೆಳ್ಳಿ ಹಾಗೂ 1 ಲಕ್ಷ ರೂಪಾಯಿ ನಗದು ಹಣ ಕಳ್ಳತನ ಮಾಡಿಕೊಂಡು ಪರಾರಿಯಾದ ಘಟನೆ ನಗರದ ಅಶೋಕ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಪಾರ್ವತಿ ಲೇಔಟ್ ಪ್ರದೇಶದಲ್ಲಿ ನಡೆದಿದೆ. ಪಾರ್ವತಿ ಲೇಔಟ್ನ ನಿವಾಸಿ ಶರಣಬಸಪ್ಪ ಚೌಧರಿ ಎಂಬಾತರ ಮನೆಯಲ್ಲೇ ಕಳ್ಳತನವಾಗಿರುವುದು ತಿಳಿದು ಬಂದಿದೆ. ತಡರಾತ್ರಿ ವೇಳೆಗೆ ಕಳ್ಳರು ನಮ್ಮ ಮನೆಯ ಬಾಗಿಲಿನ ಕೊಂಡಿ ಮುರಿದು ಒಳಗೆ ಪ್ರವೇಶಿಸಿ ಮನೆಯ ಅಲಮಾರಿಯಲ್ಲಿಟ್ಟಿದ್ದ 1 ಲಕ್ಷ ರೂಪಾಯಿ ನಗದು, 15 ಗ್ರಾಂ ಬಂಗಾರದ ಲಾಕೆಟ್, 15 ಗ್ರಾಂನ 3 ಸುತ್ತುಂಗುರಗಳು, 15 ಗ್ರಾಂನ 1 ಜೊತೆ ಕಿವಿಯೋಲೆ, 3 ಗ್ರಾಂನ ಉಂಗುರ, 5 ಗ್ರಾಂನ ನಾಣ್ಯ ಸೇರಿದಂತೆ 150 ಗ್ರಾಂ ಬೆಳ್ಳಿಯ ಆಭರಣಗಳನ್ನು ಕಳವುಗೈದಿದ್ದಾರೆ ಎಂದು ಸಂತ್ರಸ್ತರು ದೂರಿನಲ್ಲಿ ತಿಳಿಸಿದ್ದಾರೆ. ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅನುಮಾನಾಸ್ಪದ ವ್ಯಕ್ತಿಗಳು ಕಳ್ಳತನಕ್ಕೆ ಕಸರತ್ತು ನಡೆಸುತ್ತಿರುವ ಸಿಸಿ ಕ್ಯಾಮೆರಾದ ದೃಶ್ಯಾವಳಿ ವೈರಲ್ ಆಗುತ್ತಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ಅಶೋಕ್ ನಗರ ಪೊಲೀಸರು ಅನುಮಾನಾಸ್ಪದ ವ್ಯಕ್ತಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಅಲ್ಲಿ ಕೈಗೊಂದು ಇದು ಕಟ್ಕೊಂಡು ನೋಡ್ರಿ, ಅದು ಕವಣಿ ಹೊಡೆಯೋದು. ಕೈ ಹೊಡೆಯೋದು. ಹಾಂ ಹೇಳ್ರಿ. ನಮ್ಮ ಮನೆ ಬಾಜು ಜರ ಕಳ್ತನ ಆಗ್ಯಾರಿ. 3-4 ಮನೆ ಆಗ್ಯಾವ್ರಿ. ಒಂದು 2 ನಿಮಿಷ ಹಚ್ತೀನಿ ರೀ. ಕಟ್ಕೊಂಡ್ರಣ್ಣ ಒಂಬತ್ತು ಕವಣಿ ರೀ. ಸಾಕು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಬಿದ್ನೂರ್ ಗ್ರಾಮ ಪಂಚಾಯತಿಗೆ ಬೀಗ ಜಡಿದು ಗ್ರಾಮಸ್ಥರು ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಿದ್ನೂರ್ ಪಂಚಾಯಿತಿಯಲ್ಲಿ ನಡೆದಿದೆ. ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸದ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಸೂಕ್ತ ರಸ್ತೆ, ಚರಂಡಿ, ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಬಿದ್ನೂರ್ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಿದ್ನೂರ್, ಹಾವನೂರ್, ಗೊಬ್ಬುರ್ಕೆ, ಔರಳ್ಳಿ 4 ಗ್ರಾಮದ ಜನತೆ ಪರಿತಪಿಸುತ್ತಿದ್ದರೂ ಸಹ ಪಂಚಾಯಿತಿ ಪಿಡಿಒ ಅಧ್ಯಕ್ಷ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದರು. ಇನ್ನು ರಸ್ತೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಯಲ್ಲೂ ಭಾರೀ ಅವ್ಯವಹಾರ ನಡೆದಿದ್ದು 2020ರಿಂದ ಅಧಿಕಾರಿಗಳ ಹಾಗೂ ಚುನಾಯಿತ ಪ್ರತಿನಿಧಿಗಳ ನಿರಂತರ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಈ ಕುರಿತು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಹಾಗೂ ಸೂಕ್ತ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಬನದೇಶ್ವರ ದೇವರ 12ನೇ ಪಲ್ಲಕ್ಕಿ ಉತ್ಸವ. ತಡರಾತ್ರಿ ಮನೆಗೆ ನುಗ್ಗಿ ಚಿನ್ನಾಭರಣ ದೋಚಿದ ಖದೀವರು. ಬಿದ್ನೂರ್ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮಸ್ಥರು ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.